ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಪುಗುಣ. ಐಸಿಸಿ ಪುರುಷರ ಟಿ20 ವಿಶ್ವಕಪ್ 2026ರ ಕ್ರೀಡಾಂಗಣದಲ್ಲಿ ಈಗ ಹೊಸದೊಂದು ವಿವಾದದ ಕಿಚ್ಚು ಹೊತ್ತುಕೊಂಡಿದೆ. ಪಾಕಿಸ್ತಾನ ಸರ್ಕಾರವು ಫೆಬ್ರವರಿ 1ರಂದು ನೀಡಿರುವಂತಹ ಅಧಿಕೃತ ಹೇಳಿಕೆಯು ಕ್ರಿಕೆಟ್ ಜಗತ್ತಿನಲ್ಲಿ ಸಂಚಲನವನ್ನ ಮೂಡಿಸಿದೆ. ಪಾಕಿಸ್ತಾನ ತಂಡವು ವಿಶ್ವಕಪ್ ಆಡಲು ಶ್ರೀಲಂಕಾಕ್ಕೆ ತೆರಳಿದ್ರೂ ಸಹ ಟೂರ್ನಿಯ ಅತ್ಯಂತ ಹೈ ವೋಲ್ಟೇಜ್ ಪಂದ್ಯ ಎನಿಸುವಂತಹ ಭಾರತದ ವಿರುದ್ಧ ಮೈದಾನಕ್ಕೆ ಇಳಿಯುವುದಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದೆ. ಫೆಬ್ರವರಿ 15ರಂದು ನಡೆಯಬೇಕಿದ್ದಂತ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಕ್ಕೆ ಪಾಕ್ ಸರ್ಕಾರ ಈಗ ತಡೆಯೊಡ್ಡಿದೆ. ಪಾಕಿಸ್ತಾನದ ಈ ಹಠಮಾರಿ ಧೋರಣೆಗೆ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಐಸಿಸಿ ತೀವ್ರ ಪ್ರತಿಕ್ರಿಯೆಯನ್ನ ನೀಡಿದ್ದು ತನ್ನ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಪಿಸಿಬಿಗೆ ಸೂಚನೆಯನ್ನ ನೀಡಿದೆ. ಈ ನಡುವೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಮಾಜಿ ಅಧ್ಯಕ್ಷ ರಮೀಜ್ ರಾಜಾ ಅವರು ಹಳೆಯ ವಿಡಿಯೋವೊಂದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ರಮೀಜ್ ರಾಜಾ ಅವರು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ದೌರ್ಬಲ್ಯವನ್ನ ತೆರೆದಿಟ್ಟಿದ್ದಾರೆ. ಒಂದು ವೇಳೆ ಐಸಿಸಿ ಪಾಕಿಸ್ತಾನಕ್ಕೆ ಹಣಕಾಸು ಒದಗಿಸುವುದನ್ನ ನಿಲ್ಲಿಸಿದ್ರೆ ಪಿಸಿಬಿ ಸಂಪೂರ್ಣವಾಗಿ ನಾಶವಾಗ್ತದೆ ಅಂತ ಆ ವಿಡಿಯೋದಲ್ಲಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ವಿಶೇಷವೆಂದ್ರೆ ಐಸಿಸಿಗೆ ಬರುವ ನಿಧಿಯ ಬಹುಪಾಲು ಭಾರತದಿಂದಲೇ ಹರಿದು ಬರ್ತಾ ಇದೆ. ಭಾರತದ ಪ್ರಧಾನಿ ಹಾಗೂ ಭಾರತದ ಮಾರುಕಟ್ಟೆಯ ಐಸಿಸಿ ಆದಾಯಕ್ಕೆ ನೀಡುವ ಕೊಡುಗೆಯ ಮೇಲೆ ಪಾಕಿಸ್ತಾನದ ಕ್ರಿಕೆಟ್ ಆದಾಯವು ಕೂಡ ಅವಲಂಬನೆಯಾಗಿದೆ. ಭಾರತ ಪಾಕಿಸ್ತಾನ ಪಂದ್ಯಗಳು ನಡೆಯದಿದ್ರೂ ಮತ್ತು ಐಸಿಸಿ ತನ್ನ ಅನುದಾನವನ್ನ ಕಡಿತಗೊಳಿಸಿದ್ರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಬೀದಿಗೆ ಬರಲಿದೆ ಎಂಬುದು ರಮೀಜ್ ರಾಜಾ ಅವರ ಮಾತಿನ ಸಾರಾಂಶವಾಗಿದೆ. ಪಾಕಿಸ್ತಾನದ ಈಗಿನ ನಿರ್ಧಾರವು ಸ್ವತಃ ಅವರ ದೇಶದ ಕ್ರಿಕೆಟ್ ಭವಿಷ್ಯಕ್ಕೆ ಕೊಡಲಿ ಪೆಟ್ಟು ನೀಡುವ ಸಾಧ್ಯತೆ ಇದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಪಾಕಿಸ್ತಾನ ತಂಡವು ಈಗಾಗಲೇ ಶ್ರೀಲಂಕಾವನ್ನ ತಲುಪಿದೆ. ಫೆಬ್ರವರಿ 7ರಂದು ಕೊಲಂಬೋದ ಸಿಂಹಳಿ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನೆದರ್ಲ್ಯಾಂಡ್ಸ್ ವಿರುದ್ಧ ಪಾಕಿಸ್ತಾನ ತನ್ನ ಮೊದಲ ಪಂದ್ಯವನ್ನ ಆಡಲಿದೆ. ಭಾರತೀಯ ಕಾಲಮಾನ ಬೆಳಿಗ್ಗೆ 11 ಗಂಟೆಗೆ ಈ ಪಂದ್ಯ ಆರಂಭವಾಗಲಿದ್ದು ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಜಿಯೋ ಹಾಟ್ಸ್ಟಾರ್ ನಲ್ಲಿ ನೇರ ಪ್ರಸಾರವಾಗಲಿದೆ. ಫೆಬ್ರವರಿ 15ರ ಭಾರತದ ವಿರುದ್ಧದ ಪಂದ್ಯದ ವಿಚಾರದಲ್ಲಿ ಪಾಕಿಸ್ತಾನ ಕೊನೆ ಕ್ಷಣದಲ್ಲಿ ಯಾವ ನಿಲುವು ತೆಗೆದುಕೊಳ್ಳುತ್ತದೆ ಎಂಬುದು ಈಗ ಜಾಗತಿಕ ಕ್ರಿಕೆಟ್ ಅಭಿಮಾನಿಗಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.